ಬೀಳುತ್ತಿರುವ ತುಂತುರು ಹನಿಗಳಿಗೆ ಒದ್ದೆಯಾಗಬಾರದೆಂದು ಕುಳ್ಳಿ ಸೊಸೆ ಅನಾಮಿಕಾ ಛತ್ರಿ ಹಿಡಿದುಕೊಂಡು ಕೈಯಲ್ಲಿ ತರಕಾರಿ ಚೀಲ ಹಿಡಿದುಕೊಂಡು ತರಕಾರಿಗಳಿಗಾಗಿ ಹೋಗುತ್ತಾ ಇದ್ದರೆ ದಾರಿಯಲ್ಲಿ ಒಂದು ಮರದ ಕೆಳಗೆ ಮಲ್ಲೇಶ್ ಇಟ್ಟುಕೊಂಡ ತರಕಾರಿಗಳ ಗಾಡಿ ಕಾಣಿಸುತ್ತದೆ. ಮಳೆಗೆ ಒದ್ದೆಯಾಗಬಾರದೆಂದು ಕವರ್ ಹೊದ್ದುಕೊಂಡಿರುತ್ತಾನೆ ಮಲ್ಲೇಶ್. ಅಮ್ಮಯ್ಯ, ಅಲ್ಲೆಲ್ಲೋ ಇರುವ ತರಕಾರಿ ಮಾರ್ಕೆಟ್ಗೆ ಹೋಗೋದಕ್ಕಿಂತ ದಾರಿನಲ್ಲೇ ತರಕಾರಿ ಗಾಡಿ ಕಾಣಿಸ್ತು. ದೇವರೇ, ನಿನಗೆ ಈ ಕುಳ್ಳಿ ಸೊಸೆ ದುಃಖ ಅರ್ಥವಾಯ್ತಾ ಎಂದು ಅಂದುಕೊಳ್ಳುತ್ತಾ ತರಕಾರಿ ಗಾಡಿ ಹತ್ತಿರ ಬರುತ್ತಾಳೆ ಅನಾಮಿಕಾ. ಅಣ್ಣ, ತರಕಾರಿ ಹೇಗಿದೆ? ಚೆನ್ನಾಗಿದೆ ತಂಗಿ, ಆದರೆ ನೀನು ಅಲ್ಲಿದೆಯಾ? ಕಾಣಿಸ್ತಾ ಇಲ್ಲ. ಇಲ್ಲಿ ಎಂದು ಕೊಡೆ ತೆಗೆದು ತೋರಿಸುತ್ತಾಳೆ. ಕುಳ್ಳಿ ಅನಾಮಿಕಳನ್ನು ನೋಡಿ ಮಲ್ಲೇಶ್ ಪಕ್ಕ ನಗುತ್ತಾನೆ. ಅನಾಮಿಕಾ ಕೋಪದಿಂದ ನೋಡುತ್ತಾಳೆ. ಅಣ್ಣ, ನಕ್ಕಿದ್ ಸಾಕು, ಕವರ್ ತೆಗೆದು ತರಕಾರಿ ತೋರಿಸ್ತೀಯಲ್ವಾ? ನಾನು ತೋರಿಸಿದ್ರು ನಿನಗೆ ಕಾಣಿಸಲ್ಲ ಕುಳ್ಳಿ ತಂಗಮ್ಮ. ನಿಂಗೆ ತರಕಾರಿ ನೋಡಿ ತಗೋಬೇಕು ಅಂದ್ರೆ ನಿಂಗೆ ಸ್ಟೂಲ್ ಬೇಕು. ಈಗ ನಾನಿರುವ ಹಾಗೆ ಎಲ್ಲಿಂದ ತಗೊಂಬರ್ಲಿ ಸ್ಟೂಲನ್ನ ಹೇಳು ಎಂದು ಪಕ್ಕ ನಗುತ್ತಾ ಇರುತ್ತಾನೆ ಮಲ್ಲೇಶ್. ಅನಾಮಿಕಾ ಕೋಪದಿಂದ ನೋಡ್ತಾ ಇರ್ತಾಳೆ ಮಲ್ಲೇಶನ ಕಡೆಗೆ. ನಕ್ಕಿದು ಸಾಕು, ನೀನು ಕವರ್ ತೆಗೆದ್ರೆ ನಾನು ತರಕಾರಿ ತಗೋತೀನಿ. ಹೇಗೆ ತಗೋತೀಯೋ ನಾನು ನೋಡ್ತೀನಿ ಎಂದು ತರಕಾರಿ ಮೇಲಿರುವ ಕವರನ್ನು ತೆಗೆಯುತ್ತಾನೆ. ಕುಳ್ಳಿ ಅನಾಮಿಕಾ ಒಂದೇ ಸಲಕ್ಕೆ ಗಾಳಿಯಲ್ಲಿ ಎಗರಿ ತರಕಾರಿ ಗಾಡಿ ಮೇಲೆ ತರಕಾರಿಗಳ ಮಧ್ಯದಲ್ಲಿ ನಿಲ್ಲುತ್ತಾಳೆ. ಮಲ್ಲೇಶ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಇನ್ನು ಅನಾಮಿಕಾ ಗಬಗಬ ತನಗೆ ಬೇಕಾದ ತರಕಾರಿಗಳನ್ನು ತೆಗೆದುಕೊಂಡು ಕೊಡಬೇಕಾದ ದುಡ್ಡನ್ನು ಗಾಡಿ ಮೇಲಿಟ್ಟು ತರಕಾರಿ ಗಾಡಿಯಿಂದ ಕೆಳಗೆ ಜಂಪ್ ಮಾಡ್ತಾಳೆ. ಈಗಾಗಲೇ ತಡವಾಯ್ತು, ಮತ್ತೆ ನಡ್ಕೊಂಡು ಹೋದ್ರೆ ಮತ್ತಷ್ಟು ಲೇಟ್ ಆಗೋ ಹಾಗಿದೆ. ಆಟೋದಲ್ಲಿ ಹೋಗ್ತೀನಿ ಎಂದು ಆಟೋಗಾಗಿ ನೋಡುತ್ತಾ ಇದ್ದರೆ ಒಂದು ಆಟೋ ಆ ಕಡೆ ಬರ್ತಾ ಇರುತ್ತೆ. ಆ ಆಟೋದಲ್ಲಿ ಕಮಲಾ, ಸರೋಜ ಅನ್ನುವ ಇಬ್ಬರು ಹೆಂಗಸರು ಇರುತ್ತಾರೆ. ಅವರ ಪಕ್ಕದಲ್ಲಿ ಕುಳ್ಳಿ ಅನಾಮಿಕಾ ಕೂತ್ಕೋತಾಳೆ. ಆ ಇಬ್ಬರು ಹೆಂಗಸರು ಕುಳ್ಳಿ ಅನಾಮಿಕಳನ್ನು ನೋಡಿ ಮುಸಿ ನಗುತ್ತಾ ಇರ್ತಾರೆ. ಕುಹುಕವಾಡಲಿಕ್ಕೆ ಶುರು ಮಾಡ್ತಾರೆ. ಏನೇ ಸರೋಜ, ನಿನ್ನ ಗಂಡಂಗೆ ಮುದ್ದೆ ಹೇಗೆ ಮಾಡ್ತೀಯೇ? ಸ್ಟೂಲ್ ಮೇಲೇನೋ, ಬೆಡ್ ಮೇಲೇನೋ, ಸ್ಕೂಟಿ ಮೇಲೋ ನಿಂತ್ಕೊಂಡು ಕೊಡ್ತೀನಿ ಎಂದು ಹೇಳಿ ಪಕ್ಕ ನಗುತ್ತಾ ಇರುತ್ತಾರೆ. ಅನಾಮಿಕಾ ಕೋಪದಿಂದ ಅವರ ಕಡೆ ನೋಡ್ತಾ ಇರ್ತಾಳೆ. ಅನಾಮಿಕಾ ಹಾಗೆ ನೋಡ್ತಾ ಇದ್ದರೆ, ಏನೇ ಕಮಲ, ನೀನು ನೋಡೋದಕ್ಕೆ ಕುಳ್ಳಾಗಿದ್ರು ನಿನ್ನ ಕಣ್ಣು ಮಾತ್ರ ಕೋಳಿ ಮೊಟ್ಟೆ ಥರ ಇದೆ. ಯಾವಾಗಾದರೂ ಅದನ್ನು ನುಂಗಿದ್ಯಾ ಎಂದು ಮತ್ತೆ ಅವರಿಬ್ಬರು ಪಕ್ಕ ನಗುತ್ತಾ ಇರ್ತಾರೆ. ಇನ್ನು ಅದನ್ನು ನೋಡಿದ ಅನಾಮಿಕಾ, ಮೊದಲು ನೀವು ಮಾತಾಡಿಕೊಂಡು ನಗೋದು ಬಿಟ್ಟು ಮನೆ ಹತ್ರ ನಾಳೆಯಿಂದ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ. ಬಾಯಿ ವಾಸನೆ ತಡೀಲಿಕ್ಕಾಗ್ತಾ ಇಲ್ಲ. ಇಷ್ಟು ಮಾತ್ರ ಜ್ಞಾನವಿಲ್ಲದವರು ಎಷ್ಟು ಉದ್ದ ಇದ್ರು ಏನು ಲಾಭ ಹೇಳಿ ಎಂದು ಹೇಳುತ್ತಲೇ ಕಮಲಾ, ಸರಳ ಕೋಪದಿಂದ ಅನಾಮಿಕಳ ಕಡೆ ನೋಡುತ್ತಾರೆ. ಅನಾಮಿಕಾ ನಗುತ್ತಾ ಇರ್ತಾಳೆ. ಇನ್ನು ಆಟೋ ಸ್ವಲ್ಪ ದೂರ ಹೋದ ನಂತರ ಅನಾಮಿಕಾ ಹೇಳಿದ ಜಾಗದಲ್ಲಿ ನಿಲ್ಲುತ್ತದೆ. ಅನಾಮಿಕಾ ಆಟೋದಿಗೆ ದುಡ್ಡು ಕೊಟ್ಟು ಆಟೋದಲ್ಲಿರುವ ಇಬ್ಬರು ಹೆಂಗಸರನ್ನು ನೋಡುತ್ತಾ, ಆಡ್ಕೊಳ್ಳೋದಲ್ಲ, ನಾವು ಆಡ್ಕೊಳ್ಳೋ ಹಾಗೆ ಆಗಬಾರ್ದು. ಕುಳ್ಳಗಿರುವ ನಾನು MLA ಎಂದು ಹೇಳುತ್ತಲೇ ಕಮಲಾ, ಸರಳ, ಆಟೋದವರು ಎಲ್ಲರೂ ಶಾಕ್ ಆಗುತ್ತಾರೆ. ಅದು ನೋಡಿ ಭಯಪಡಬೇಡಿ, MLA ಅಂದರೆ ಒಳ್ಳೆ ಲಕ್ಷಣವಿರುವ ಹುಡುಗಿ ಅಂತ ಎಂದು ಹೇಳಿ ಮತ್ತೆ ಕೊಡೆ ಹಿಡಿದುಕೊಂಡು ಸ್ವಲ್ಪ ದೂರದಲ್ಲಿ ಕಾಣುತ್ತಿರುವ ತನ್ನ ಮನೆಗೆ ಹೋಗುತ್ತಿರುತ್ತಾಳೆ. ಮಾರನೇ ದಿನ ಬೀಳುತ್ತಿರುವ ಮಳೆಗೆ ವಾತಾವರಣವೆಲ್ಲ ತಣ್ಣಗೆ ಇದ್ದುದರಿಂದ ಕುಳ್ಳಿ ಸೊಸೆ ಅನಾಮಿಕಾ ಬಿಸಿ ಟೀ, ಒಂದು ಕಪ್ಪು ಕಾಫಿ ಕಪ್ಪು ಎರಡನ್ನೂ ಒಂದು ಟ್ರೈನಲ್ಲಿ ಇಟ್ಕೊಂಡು ಅತ್ತೆ ಶಾರದಾಳ ರೂಮಿಗೆ ಬರುತ್ತಾಳೆ. ಬೆಡ್ ಮೇಲೆ ಶಾರದಾ, ನಾದಿನಿ ಶ್ರೀವಲ್ಲಿ ಮಲಗಿರುತ್ತಾರೆ. ಅತ್ತೆ, ಶ್ರೀವಲ್ಲಿ ಹೇಳಿ, ಟೈಮು 8 ಆಗ್ತಾ ಇದೆ ಎನ್ನುತ್ತಾ ಇಬ್ಬರನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ ಅನಾಮಿಕಾ. ಶಾರದಾ, ಶ್ರೀವಲ್ಲಿ ಇಬ್ಬರು ಎದ್ದು ಕೂತ್ಕೋತಾರೆ. ಅನಾಮಿಕಾ ನಗುತ್ತಾ, ಗುಡ್ ಮಾರ್ನಿಂಗ್ ಅತ್ತೆ. ನಿನ್ನ ಕುಳ್ಳತನಕ್ಕೆ ಅದೊಂದು ಬೇರೆ ಕಡಿಮೆ ಆಗಿದೆ ಈಗ. ಆ ಮಾತಿಗೆ ಅನಾಮಿಕಳಿಗೆ ದುಃಖವೆನಿಸುತ್ತದೆ. ಆದರೆ ಮೇಲೆ ಕಾಣಿಸಿದ ಹಾಗೆ ನಗುತ್ತಾ ಶಾರದಳಿಗೆ ಟೀ ಕಪ್ಪು ಕೊಡ್ತಾಳೆ. ಗುಡ್ ಮಾರ್ನಿಂಗ್ ಶ್ರೀವಲ್ಲಿ. ಶ್ರೀವಲ್ಲಿಗೆ ಕಾಫಿ ಕಪ್ ಕೊಡ್ತಾಳೆ ಅನಾಮಿಕಾ. ಶ್ರೀವಲ್ಲಿ ಇಷ್ಟದಿಂದ ಮುಖವಿಟ್ಟು, ನೀನಿರೋದೇ ಬದನೆಕಾಯಿ ಉದ್ದ, ಇನ್ನು ನಿನಗೆ ಇಂಗ್ಲಿಷ್ ಬೇರೆನಾ? ಕುಳ್ಳಗಿರೋದಕ್ಕೆ ಮಾತ್ರ ನಾನು ಇಂಗ್ಲಿಷ್ ಮಾತಾಡ್ಬೋದಾ ಶ್ರೀವಲ್ಲಿ? ನಿಂತ್ಕೊಂಡ್ರೆ ನಾನು ಸೊಂಟದವರೆಗೆ ಬರ್ತೀಯ. ನೀನು ನನ್ನನ್ನು ಕ್ವಶನ್ ಮಾಡ್ತಾ ಇದೀಯ ಕುಳ್ಳಿಯತಿಗೆ ಎಂದು ಹೇಳುತ್ತಿದ್ದ ಹಾಗೆ ಶಾರದಾ ಕೋಪದಿಂದ ಕುಳ್ಳಿ ಸೊಸೆ ಅನಾಮಿಕಳನ್ನು ನೋಡುತ್ತಾ, ಎಷ್ಟು ಪೊಗರೆ ನಿಂಗೆ, ನನ್ನ ಮಗಳಿಗೆ ಎದುರು ಮಾತಾಡ್ತೀಯ? ಆದ್ರೂ ಕುಳ್ಳಿ ಬುದ್ಧಿ ಇಲ್ದವಳೆ, ಬುದ್ಧಿ ಕಡಿಮೆ ಇರೋವಳೆ, ನಮ್ಮನೆಯಿಂದ ಹೊರಟು ಹೋಗು ಅಂತ ಎಷ್ಟೆಲ್ಲ ಹೇಳಿದ್ರು, ಯಾಕೆ ಇನ್ನು ಇಲ್ಲೇ ಇದೆಯಾ? ಎಲ್ಲಾದ್ರೂ ನದಿಗೆ ಹೋಗಿ ಸಾಯ್ಬೋದಲ್ಲ? ಹೌದು ಕುಳ್ಳಿಯತ್ಗೆ, ಕುಳ್ಳಿ ಅಂತ ಎಷ್ಟು ಬೈದ್ರು, ಎಷ್ಟು ಅವಮಾನ ಮಾಡಿದ್ರು ನಿನಗೆ ದುಃಖ ಅನ್ಸಲ್ವಾ? ಬೇರೆಯವರು ಮಾಡುವ ಅವಮಾನದಲ್ಲಿ ಏನಿದೆ ಶ್ರೀವಲ್ಲಿ? ನಾನು ಕುಳ್ಳಗೆ ಇದ್ದೀನಿ, ಆದ್ರಿಂದ ನೀವೆಲ್ಲರೂ ಕುಳ್ಳಿ ಅಂತ ಇದ್ದೀರಾ. ಕುಳ್ಳಗಿರೋದು ನನ್ನ ತಪ್ಪಲ್ವಲ್ಲ, ಹಾಗೆ ಕರೆಯೋದು ನಿನ್ನ ತಪ್ಪಲ್ಲ. ನೀನು ಮನುಷ್ಯರಾದ್ರೆ ಅಲ್ವಾ ನಿನಗೆ ಅವಮಾನ ಆಗೋದಕ್ಕೆ. ನಾವು ಮಾತ್ರ ಮನುಷ್ಯರು, ಹೊರಗೆ ತಿರುಗಲಾರ್ದೆ ಹೋಗ್ತಾ ಇದ್ದೀವಿ.
ತಿಳಿದವರು ಬಂಧುಗಳು ನೋಡ್ದಾಗೆಲ್ಲ ನಿಮ್ಮ ಕುಳ್ಳಿ ಸೊಸೆ ಹೇಗಿದ್ದಾಳಂತೆ ಕೇಳ್ತಾ ಇದ್ರೆ ಆ ಕಡೆ ಮುಖ ತಿರುಗಿಸಿ ನಗ್ತಾರೆ ಎಂದು ಹೇಳುತ್ತಲೇ ಕುಳ್ಳಿ ಸೊಸೆ ಅನಾಮಿಕ ದುಃಖದಿಂದ ತಲೆ ತಗ್ಗಿಸುತ್ತಾಳೆ, ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅದು ನೋಡಿ ಶ್ರೀವಲ್ಲಿ ಸಂತೋಷ ಪಡುತ್ತಾ ಕಾಫಿ ಕುಡಿತಾ ಇರ್ತಾಳೆ. ನೋಡೆ ಕುಳ್ಳಿ ಸೊಸೆ, ನೀನು ನಮಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಂದ್ರೆ ಅದು ನಿನಗೆ ನೀನಾಗಿ ಈ ಮನೆಯಿಂದ ಹೊರಟು ಹೋಗ್ಬೇಕು, ಇಲ್ಲಾಂದ್ರೆ ನೀನಾಗಿ ನೀನೇ ಎಲ್ಲಾದ್ರೂ ಬಿದ್ದು ಸಾಯಿ ಎಂದು ಕೋಪದಿಂದ ಅಂದಿದ್ದರಿಂದ ಕುಳ್ಳಿ ಸೊಸೆ ಅನಾಮಿಕ ತಡೆಯಲಾರದೆ ಹೋಗುತ್ತಾಳೆ. ಕಣ್ಣೀರಿನಿಂದ ದೇವರ ರೂಮಿಗೆ ಬಂದು ದೇವರಿಗೆ ನಮಸ್ಕರಿಸುತ್ತಾ ಇರ್ತಾಳೆ. ಅಮ್ಮ, ಮದುವೆ ಆದಾಗಿಂದ ನಮ್ಮ ಅತ್ತೆಯಲ್ಲಿ ನಾದಿನಿಯಲ್ಲಿ ನನ್ನ ಮೇಲೆ ಯಾವತ್ತಾದರೂ ಪ್ರೇಮ ಹುಟ್ಟುತ್ತೋ ಅಂತ ಆಸೆ ಪಡುತ್ತಾ ಇಷ್ಟು ದಿನ ಇದ್ದೆ. ಆದರೆ ಪ್ರೇಮವಲ್ಲ, ದಿನದಿನಕ್ಕೂ ಮತ್ತಷ್ಟು ದ್ವೇಷ ಬೆಳೀತಾ ಇದೆ. ಇನ್ನು ನಾನು ಈ ಮನೆಯಲ್ಲಿರಲ್ಲ, ಎಲ್ಲರನ್ನು ಕಾಪಾಡು ತಾಯಿ ಎಂದು ಹೇಳಿ ಕುಳ್ಳಿ ಸೊಸೆ ಅನಾಮಿಕ ಮನೆಯಿಂದ ಹೊರಟು ಹೋಗುತ್ತಾಳೆ. ಮಳೆಯಲ್ಲಿ ನೆನೆಯುತ್ತಾ ಅನಾಮಿಕ ಒಂದು ಬೆಟ್ಟದ ಮೇಲೆ ಹತ್ತುತ್ತಾಳೆ. ಮಳೆಯಲ್ಲೇ ನೆನೆಯುತ್ತಾ ಹಾಗೆ ನಿಂತುಕೊಂಡು ಅಳ್ತಾ ಇರ್ತಾಳೆ. ಸಮಯ ಕಳೆಯುತ್ತಿದ್ದ ಹಾಗೆ ಆ ಮಳೆ ಹೆಚ್ಚಾಗುತ್ತಾ ಇರುತ್ತದೆ. ಭಾರಿಯಾಗಿ ಮಳೆ ಬೀಳ್ತಾ ಇರುತ್ತದೆ. ಮಿಂಚು ಗುಡುಗುಗಳು ಆಕಾಶವೆಲ್ಲ ಭಯಂಕರವಾಗಿ ಭಯಪಡಿಸ್ತಾ ಇರುತ್ತೆ. ಆಗಲೇ ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ಇರುವ ಶಾರದಾ, ರಮೇಶು, ನಾದಿನಿ, ಶ್ರೀವಲ್ಲಿ, ಮಾವ ಪ್ರಸಾದನ ಜೊತೆ ಊರಿನವರೆಲ್ಲ ಅನಾಮಿಕಳಿಗೆ ಕಾಣಿಸುತ್ತಾರೆ. ಕುಳ್ಳಿ ಸೊಸೆ ಅನಾಮಿಕ ತಡ ಮಾಡದೆ ಪ್ರವಾಹದ ನೀರಿನಲ್ಲಿ ಜಂಪ್ ಮಾಡುತ್ತಾಳೆ. ಈಜು ಹೊಡೆಯುತ್ತಾ ಹೋಗಿ ಶಾರದಳ ಹತ್ತಿರ ಸೇರ್ಕೋತಾಳೆ. ಶಾರದಳ ಜುಟ್ಟು ಹಿಡಿದುಕೊಂಡು ದಡಕ್ಕೆ ತರುತ್ತಾಳೆ. ತಕ್ಷಣ ಮತ್ತೆ ಜಂಪ್ ಮಾಡಿ ನಾದಿನಿ ಶ್ರೀವಲ್ಲಿಯ ಕೈ ಹಿಡಿದುಕೊಂಡು ದಡಕ್ಕೆ ತಲುಪಿಸುತ್ತಾಳೆ. ಇನ್ನು ಆ ನಂತರ ಗಂಡ ರಮೇಶ್ನನ್ನು, ಮಾವ ಪ್ರಸಾದ್ನನ್ನು ದಡಕ್ಕೆ ತರುತ್ತಾಳೆ. ಇನ್ನು ಎಲ್ಲರೂ ಒಂದು ಕಡೆ ಸೇರುತ್ತಾರೆ. ಕುಳ್ಳಿ ಸೊಸೆ ಅನಾಮಿಕ ಸಾಹಸ ಮಾಡಿ ಅವರೆಲ್ಲರನ್ನು ಕಾಪಾಡಿದ್ದಕ್ಕೆ ತನ್ನನ್ನು ಇಷ್ಟು ಅವಮಾನಿಸಿದ್ದರೂ ಶಾರದಾ, ಶ್ರೀವಲ್ಲಿ, ಕಮಲ, ಸರೋಜ, ಮಲ್ಲೇಶ್ ಎಲ್ಲರೂ ಕೈ ಜೋಡಿಸಿ ಅನಾಮಿಕಳಿಗೆ ನಮಸ್ಕರಿಸುತ್ತಾರೆ. ಅವರೆಲ್ಲರನ್ನು ನೋಡುತ್ತಾ ಅನಾಮಿಕ ಹೀಗಂತಾಳೆ, ಎಲ್ಲರಿಗೂ ನಾನು ಹೇಳೋದು ಒಂದೇ ಒಂದು ಮಾತು, ನಿಮ್ಮನ್ನು ಹುಟ್ಟಿಸಿದ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ. ಪ್ರೇಮದಿಂದ ಇರುತ್ತಾ ನಗುತ್ತಾ 4 ಮಾತು ಮಾತಾಡಿದರೆ ನಾವೆಷ್ಟೋ ಸಂತೋಷ ಪಡ್ತೀವೋ ಹೇಳೋದು ಯಾರಿಗೂ ಸಾಧ್ಯವಲ್ಲ. ಕನಿಕರ ಪಡಬೇಡಿ, ಅವಹೇಳನ ಮಾಡಬೇಡಿ ಎಂದು ಹೇಳುತ್ತಲೇ ಎಲ್ಲರೂ ಕುಳ್ಳಿ ಅನಾಮಿಕಳ ಹತ್ತಿರಕ್ಕೆ ಬಂದು ನಗುತ್ತಾ ಅವರಲ್ಲಿ ಒಂದಾಗಿಸುತ್ತಾರೆ. ಎಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಆಗಿನಿಂದ ಅನಾಮಿಕಳನ್ನು ಕುಳ್ಳಿ ಅನಾಮಿಕ ಅಂತ ಯಾರೂ ಅವಹೇಳನ ಮಾಡುವುದಿಲ್ಲ.